ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಚಿಕನ್ ರೋಲ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ವಿಡಿಯೋಲ್ಲಿ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಚಿಕನ್ನು ಒಂದು 1/4 kg ಸಣ್ಣಗೆ ಕಟ್ ಮಾಡ್ಕೊಂಡಿರೋದು ಕ್ಯೂಬ್ಸ್ ಥರ. 1 ಟೇಬಲ್ ಸ್ಪೂನಷ್ಟು ಆಯಿಲು, ಒಂದು ಸ್ವಲ್ಪ ಗಾರ್ಲಿಕ್ಕು ಸಣ್ಣಗೆ ಕಟ್ ಮಾಡ್ಕೊಂಡಿರೋದು, ಗ್ರೀನ್ ಚಿಲ್ಲೀಸು ಮತ್ತು ಕೊರಿಯಾಂಡರು ಅದು ಸ್ವಲ್ಪ, 1 ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿ ಮತ್ತು ಸಾಲ್ಟು ರುಚಿಗೆ ತಕ್ಕಷ್ಟು, ಚಿಲ್ಲಿ ಪೌಡರ್ 1 ಟೀ ಸ್ಪೂನಷ್ಟು, ಮತ್ತು ಗರಂ ಮಸಾಲ ಅದು 1 ಟೇಬಲ್ ಸ್ಪೂನಷ್ಟು, ಮತ್ತು ಪೆಪ್ಪರ್ ಪೌಡರ್ ಸ್ವಲ್ಪ, ಮತ್ತು ಕೊರಿಯಾಂಡರ್ ಪೌಡರು, 1 ಕಪ್ಪಷ್ಟು ಆನಿಯನ್ಸು ಕಟ್ ಮಾಡ್ಕೊಂಡಿರೋದು, ಮತ್ತು 1 ಕಪ್ಪಷ್ಟು ಕ್ಯಾರೆಟು, ಒಂದು ಸ್ವಲ್ಪ ಮೊಸರು, ಒಂದು 4 to 5 ಸ್ಪೂನ್ಸ್ ಅಷ್ಟು, ಮತ್ತು ಒಂದು ಸ್ವಲ್ಪ ಕ್ಯೂಕಂಬರು. ಮತ್ತು ಚಪಾತಿ ಹಿಟ್ಟು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಲೆಮನ್ನು 1. ಮೊದಲಿಗೆ ಮ್ಯಾರಿನೇಷನ್ ಮಾಡ್ಕೊಂಡು ಬಿಡೋಣ. ಚಿಕನ್ ಏನು ಕಟ್ ಮಾಡಿ ಇಟ್ಟಿರ್ತೀರಲ್ವ ಸಣ್ಣ ಸಣ್ಣಕ್ಕೆ, ಅದನ್ನು ಒಂದು ಬೌಲಲ್ಲಿ ತಗೊಳ್ಳಿ. ಮತ್ತು ಅರಿಶಿನ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಗರಂ ಮಸಾಲ ಒಂದು ಸ್ವಲ್ಪ, ಮತ್ತು ಧನಿಯಾ ಪುಡಿ ಅದು 1/4 ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. ಮತ್ತು ಸಾಲ್ಟು ನಿಮ್ಗೆ ರುಚಿಗೆ ಹೇಗೆ ಬೇಕೋ ಆಗ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾಲ್ಟನ್ನ. ಮತ್ತು ಪೆಪ್ಪರ್ ಪೌಡರು ಅದು 1/4 ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. ಮತ್ತು ಚಿಲ್ಲಿ ಪೌಡರು, ಮತ್ತು ಹಾಫ್ ಲೆಮನ್ ಸ್ಕ್ವೀಸ್ ಮಾಡ್ಕೊಳ್ಳಿ ಅದರೊಳಗಡೆನೆ. ಮತ್ತು ಒಂದು 4 to 5 ಸ್ಪೂನ್ಸ್ ಅಷ್ಟು ಕರ್ಡ್ ಹಾಕ್ಕೊಂಡು ಮ್ಯಾರಿನೇಷನ್ ಮಾಡ್ಕೊಳ್ಳಿ. ಕರ್ಡ್ ಹಾಕೋದ್ರಿಂದ ನಮಗೆ ಸ್ವಲ್ಪ ಜ್ಯೂಸಿಯಾಗಿ ಬರುತ್ತೆ. ಚಿಕನ್ ಏನು ಫಿಲ್ ಮಾಡ್ತೀವಲ್ವ ಚಪಾತಿ ಒಳಗಡೆ, ಅದು ಎಲ್ಲ ಏನು ಮಸಾಲೆ ಹಾಕಿರ್ತೀರಲ್ವ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಕಲಿಸ್ಕೊಳ್ಳಿ ಮ್ಯಾರಿನೇಷನ್ದು. ಚೆನ್ನಾಗಿ ಕಲಿಸಿದಾದ್ಮೇಲೆ ಒಂದು 30 to 40 ಮಿನಿಟ್ಸ್ ಮ್ಯಾರಿನೇಷನ್ಗೆ ಇಟ್ಬಿಡಿ ಸೈಡಲ್ಲಿ. ಅದಾದಮೇಲೆ ಸ್ಟವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಪ್ಯಾನ್ ಇಟ್ಕೊಳ್ಳಿ. ಮತ್ತು ಆಯಿಲು 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಮತ್ತು ಗಾರ್ಲಿಕ್ ಏನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ವ ಅದನ್ನು ಹಾಕ್ಕೊಳ್ಳಿ. ಮತ್ತು ಗ್ರೀನ್ ಚಿಲ್ಲೀಸು ಏನು ಅದನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಟಿರ್ತೀರಲ್ವ ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಕ್ಯಾಪ್ಸಿಕಮ್ಮು ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಆಮೇಲೆ 1 ಕಪ್ ಆನಿಯನ್ಸ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀರಲ್ವ ಅದನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಷ್ಟೂ. ಮತ್ತು ಕ್ಯಾರೆಟು 1 ಕಪ್ಪಷ್ಟು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀರಲ್ವ ಸೊ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ವೆಜಿಟೇಬಲ್ಸ್ ಕುಕ್ ಆಗೋವಾಗೆ ಸಾಲ್ಟ್ ಹಾಕ್ಕೊಂಡ್ಬಿಡಿ, ಅದು ಚೆನ್ನಾಗಿ ಕುಕ್ ಆಗುತ್ತೆ. ಆಮೇಲೆ ಮಸಾಲೆ ಏನೇನಿದೆ ಅಲ್ವಾ, ಪೆಪ್ಪರ್ ಪೌಡರು, ಚಿಲ್ಲಿ ಪೌಡರು, ಧನಿಯಾ ಪುಡಿ, ಗರಂ ಮಸಾಲ ಅದಷ್ಟೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ವೆಜಿಟೇಬಲ್ಸು ಯಾವಾಗ ಒಂದು 80% ಅಷ್ಟು ಕುಕ್ ಆಗಿದೆ ಅಂತ ಅನಿಸುತ್ತೋ ಆವಾಗ ಅದನ್ನು ಸೈಡಿಗೆ ಪ್ಲೇಟಲ್ಲಿ ತೆಗೆದಿಟ್ಕೊಂಡ್ಬಿಡಿ. ಮತ್ತು ಸ್ವಲ್ಪ ಚಿಕನ್ ಕುಕ್ ಮಾಡ್ಕೊಳ್ಳೋದಿರುತ್ತೆ ಅಲ್ವಾ, ಸೊ ಅದಕ್ಕೆ ಇದನ್ನು ಸೈಡಲ್ಲಿ ತೆಗೆದಿಟ್ಬಿಡಿ ಸ್ವಲ್ಪ ಹೊತ್ತು. ಸೊ ಅದೇ ಪ್ಯಾನ್ ಒಳಗಡೆ ಮತ್ತೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಅದಾದಮೇಲೆ ಚಿಕನ್ ಏನು ಮ್ಯಾರಿನೇಟ್ ಮಾಡಿ ಇಟ್ಟಿರ್ತೀರಲ್ವ ಒಂದು 40 ಮಿನಿಟ್ಸ್ ಹಾಗೆ ಸೈಡಲ್ಲಿ ಅದನ್ನು ಹಾಕ್ಕೊಳ್ಳಿ. ಸೊ
ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ನು ಸಣ್ಣ ಸಣ್ಣ ಕ್ಯೂಬ್ಸ್ ಇರೋದ್ರಿಂದ ತುಂಬ ಟೈಮ್ ತಗೊಳ್ಳಲ್ಲ ಅದು ಕುಕ್ ಆಗೋಕ್ಕೆ. ಹಾರ್ಡ್ಲಿ 10 ಮಿನಿಟ್ಸ್ ಅಷ್ಟೇ ಸಾಕು, ಚೆನ್ನಾಗಿ ಕುಕ್ ಆಗುತ್ತೆ ಅದು. ಸೊ ಕರ್ಡ್ ಹಾಕೋದ್ರಿಂದ ನಮಗೆ ಅದು ಜ್ಯೂಸಿ ಫ್ಲೇವರ್ ಸ್ವಲ್ಪ ಚೆನ್ನಾಗಿರುತ್ತೆ ಚಿಕನಲ್ಲಿ. ಚಿಕನ್ ಒಂದು 90% ಕುಕ್ ಆಗಿದೆ ಅಂತ ಗೊತ್ತಾಗುತ್ತೆ ಅಲ್ವಾ. ಸೊ ಆವಾಗ ನೀವು ವೆಜಿಟೇಬಲ್ಸ್ ಏನು ಸೈಡಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರ್ತೀರಲ್ವ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡನ್ನೂ. ಎರಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ. ಮತ್ತು ಕ್ಯೂಕಂಬರ್ ಏನು ಕಟ್ ಮಾಡಿ ಇಟ್ಟಿರ್ತೀರಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅಷ್ಟೇ, ಆಲ್ಮೋಸ್ಟ್ ರೋಲ್ಗೆ ಸ್ಟಫಿಂಗ್ ರೆಡಿ ಆಗುತ್ತೆ. ಸೊ ಚಪಾತಿ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಇದರಲ್ಲಿ. ಸೊ ಚಪಾತಿ ಮಾಡಿಕೊಂಡು ಮತ್ತು ರೋಲ್ ಒಳಗಡೆ ಸ್ಟಫಿಂಗು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರೋಲ್ ಮಾಡ್ಕೊಳ್ಳೋದಷ್ಟೇ. ಸೊ ರೋಲ್ ರೆಡಿ ಆಗಿದೆ ಇಲ್ಲ ಆಲ್ರೆಡಿ. ಸೊ ಮನೆಯಲ್ಲೇ ಸಿಂಪಲ್ ಆ್ಯಂಡ್ ಹೆಲ್ದಿ ವೇಯಲ್ಲಿ ಚಿಕನ್ ರೋಲ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋಸ್ಗಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.